ಎಲ್ರಿಗೂ ನಮಸ್ಕಾರ. ಇವತ್ತು ಕೇಕ್ ಮೇಲೆ ಹಚ್ಚುವ ಕ್ರೀಮ್ಗೆ ಫುಡ್ ಕಲರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ತಿರುತ್ತಾನೆ ಇರಬೇಕು. ಇದನ್ನು ತಿರುವಿ ಈ ಥರ ಆಗಬೇಕು. ಅದು ಸ್ವಲ್ಪ ಕುದಿ ಬಂದಮೇಲೆ ಮೇಲ್ಗಡೆ ಬಂದಿರೋ ಬುರುಗ್ನೆಲ್ಲ ಈ ಥರ ತೆಗಿಬೇಕು. ತೆಗೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಫುಡ್ ಕಲರೆಲ್ಲ. ಈ ರೀತಿ ತಗೊಂಡಾದ್ಮೇಲೆ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾನಿಲ್ಲಿ ಶುಗರ್ ಹಾಕ್ಕೊಳ್ತೀನಿ. ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಪೌಡ್ರ್ ಸಹ ಹಾಕ್ಕೊಳ್ಬೋದು. ನಾನು ಶುಗರ್ ಹಾಗೆ ಹಾಕ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಪಾನಕ ಥರ ಬರಬೇಕು. ಇದನ್ನೆಲ್ಲ ಈ ಥರ ತಿರುತ್ತಾನೆ ಸ್ವಲ್ಪ ಅಂಟಬೇಕು ಕೈಗೆಲ್ಲ, ಅಲ್ಲಿವರೆಗೂ ಬಿಡಬೇಕು. ಇನ್ನು ಕೆಳಗಡೆ ಇಳಿಸ್ಕೊಂಡು ಆರಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ಈ ರೀತಿ ರಸ ಸೇರಿಸೋದ್ರಿಂದ ಇದು ಏನಕ್ಕೆ ಸ್ವಲ್ಪ ಗಟ್ಟಿ ಥರ ಬರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ. ಇನ್ನು ಪಿಂಕ್ ಕಲರ್ ಮಾಡೋದಕ್ಕೆ ನಾನಿಲ್ಲಿ ಬೀಟ್ರೂಟ್ ತಗೊಂಡಿದ್ದೀನಿ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡಿಕೊಂಡು ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಇದನ್ನೆಲ್ಲ ಚೆನ್ನಾಗಿ ರಸ ಎಲ್ಲ ಬೇರ್ಪಡಿಸ್ಕೊತೀನಿ. ಈ ರೀತಿ ಬೇರೆ ಮಾಡಿಕೊಂಡು ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಪಾತ್ರೆಗೆ ಹಾಕ್ಕೊಂಡು ಗ್ಯಾಸ್ ಮೇಲೆ ಸೇಮ್ ಅದೇ ಥರನೇ ಮಾಡ್ಕೊಳ್ಬೇಕು. ಇದನ್ನು ಸಹ ಗ್ಯಾಸ್ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನೆಲ್ಲ ಚೆನ್ನಾಗಿ ಕುಚ್ಕೊಳ್ಬೇಕು. ಈ ರೀತಿ ತಿರುತ್ತಾನೆ ಇರಬೇಕು. ಮೇಲ್ಗಡೆ ಬುರುಗು ಬರುತ್ತಲ್ಲ ಅದನ್ನೆಲ್ಲ ತೆಗಿತಾನೆ ಇರಬೇಕು, ಹಂಗಾದ್ರೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಸಹ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದೆಲ್ಲ ಕುದಿ ಬಂದು ಸ್ವಲ್ಪ ಪಾನಕ ಥರ ಆಗಬೇಕು, ಗಟ್ಟಿ ಕೈಗೆ ಸ್ವಲ್ಪ ಅಂಟಬೇಕು, ಒಂದೆಳೆ ಬರಬೇಕು, ಅಲ್ಲಿವರೆಗೂ ಬಿಡಬೇಕು. ಇದನ್ನ ಈ ರೀತಿ ಬಂದಾದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಡಬೇಕು. ಆಫ್ ಮಾಡಿಬಿಟ್ಟು ಇದನ್ನೆಲ್ಲ ಕೆಳಗೆ ಇಳಿಸ್ಕೊತೀನಿ ನಾನಿವಾಗ. ಇದೆಲ್ಲ ಇವಾಗ ತಣ್ಣಗೆ ಹಾಕ್ಬಿಟ್ಟಿದ್ದೀನಿ. ತಣ್ಣಗಾಗಿದೆ. ಇವಾಗ ಒಂದು ಬೌಲ್ಗೆ ಸೋಸ್ಕೊಳ್ತೀನಿ. ಈ ರೀತಿ ಒಂದು ಬೌಲಿಗೆ ಸೋಸ್ಕೊಂಡು ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ತಿರ್ಕೊಳ್ತೀನಿ ಒಂದು ಸಾರಿ. ನಾನಿಲ್ಲಿ 2 ಬೌಲಲ್ಲಿ ಒಂದು ಸ್ವಲ್ಪನೇ ಕ್ರೀಮ್ ತಗೊಂಡಿದ್ದೀನಿ. ಈ ಕ್ರೀಮ್ಗೆ ನಾವು ಆವಾಗಲೇ ಮಾಡಿರೋ ಫುಡ್ ಕಲರ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ಸ್ ಎಲ್ಲ. ಹೊರಗಡೆ ತಂದು ಮಾಡೋದಕ್ಕಿಂತ ಮನೇಲೇ ಈ ರೀತಿ ಮಾಡೋದು ತುಂಬಾ ಒಳ್ಳೆಯದಲ್ವಾ. ಇನ್ನು ಪಿಂಕ್ ಕಲರ್ಗಿಂತ ಯೆಲ್ಲೋ ಕಲರ್ ಜಾಸ್ತಿನೇ ಕಲರ್ ಬಂದಿದೆ. ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಇದನ್ನು ನಾನು ಒಂದು ಕವರಲ್ಲಿ ಹಾಕ್ಬಿಟ್ಟು ಡಿಸೈನ್ ಮಾಡಿ ಸಹ ತೋರಿಸ್ತೀನಿ ನೋಡಿ. ನಾನು ಹಾಲಿನ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಡಿಸೈನ್ ಮಾಡಿ ತೋರಿಸ್ತೀನಿ ಇವಾಗ ನಾನು ಫಸ್ಟು ಯೆಲ್ಲೋ ಕಲರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಕವರ್ ಹಾಕ್ಬಿಟ್ಟು ಈ ರೀತಿ ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ತೀನಿ ನೋಡಿ. ಡಿಸೈನು ಸಿಂಪಲಾಗಿ ಸುಮ್ಮನೆ ಈ ರೀತಿ ಮಾಡ್ಕೊಳ್ತೀನಿ ನಾನು. ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಯಾವ ರೀತಿ ಫುಡ್ ಕಲರ್ ಮಾಡೋದು ಅಂತ. ಮನೇಲೇ ತುಂಬ ಈಸಿಯಾಗಿ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೆ ಪ್ಲೀಸ್ ಒಂದೇ ಒಂದು ಲೈಕ್ ಕೊಟ್ಟು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ.